ಇಷ್ಟೊಂದು ಇಮೇಜ್ ಇರುವಂತ ವ್ಯಕ್ತಿ ಇವ್ರು ರೇಡ್ ಕಾಲಕ್ಕೆ ಏನಾದ್ರೂ ಒಂದು ಮರ್ಯಾದೆ ಹೋಗುವಂತದ್ದು ಏನಾದ್ರೂ ಒಂದು ಸಿಕ್ಕರೆ ಅದು ಅಂತ ಚಾನ್ಸ್ ಇರ್ತದೆ. ನಾನು ಇಮೇಜ್ ಇಷ್ಟು ಮಾಡ್ಕೊಂಡಿದ್ದೇನೆ. ನೀವು ಮಟ್ಟಿಗೆ ಇರಿಟೇಟಿಂಗ್ ಬಹಳ ಬೈತಾರೆ, ಅವರು ಕೆಟ್ಟದಾಗಿ ಬೈತಾರೆ, ಕೆಟ್ಟದಾಗಿ ನಡೆಸ್ತಾರೆ, ಎಲ್ಲರಿಗೂ ಸಿಂಗ್ಲರ್ ಆಗಿ ಮಾತಾಡ್ತಾರೆ ಮೇಡಮ್. ಯಾವ ದೊಡ್ಡ ವ್ಯಕ್ತಿ ಇಲ್ಲ, ಇಲ್ಲ ಯಾರು ಇಲ್ಲ. ದೊಡ್ಡ ವ್ಯಕ್ತಿಗಳು ಈ ದೇಶದಲ್ಲಿ ಅಂದ್ರೆ ಅಂಬಾನಿ ಅವರಿಬ್ಬರೇ ದೊಡ್ಡ ವ್ಯಕ್ತಿಗಳು. ಅವ್ರು ಬರೇ 40,000 ಕೋಟಿ ಟ್ಯಾಕ್ಸ್ ಕಟ್ತಾರೆ, ಅವ್ರಿಗೆ ಯಾರು ರೇಡ್ ಮಾಡೋದಿಲ್ಲ. ಇವನು ನೋಡಿ, ಇವನು ಹಾಂಗ್ ನೋಡಿದ್ರೆ ಟಾಟಾ 2.5 ಲಕ್ಷ ಕೋಟಿ ಟ್ಯಾಕ್ಸ್ ಕಟ್ತಾರೆ, 2.5 ಲಕ್ಷ ಕೋಟಿ ಟ್ಯಾಕ್ಸ್. ಮತ್ತೆ 80% ಎಲ್ಲ ವರ್ಕರ್ಸ್ಗೆ ಕೊಟ್ಬಿಟ್ರು. ಪೊಲಿಟಿಕಲ್ ಟಚ್ ಸಿಗುತ್ತೆ. ಇದು ಇವನಿಗೆ ಏನು ಯಾವ್ದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲ, ಹೀಗಾಗಿ ಧೈರ್ಯದಿಂದ ಈ ತರ ಮಾಡ್ಕೊಂಡು ಪ್ರಶ್ನೆ ಕೇಳಬೇಕು. ಬಟ್ ಎಲ್ಲ ಫಿಲ್ಮ್ ನಲ್ಲಿ ಇದ್ದಾರೆ. ಪೊಲಿಟಿಕಲ್ ಪವರ್ ಅವರಿಗೆ ಇರ್ಲಿಲ್ಲ ಅಂತ ಕೇಳಿದ್ರೆ, ಮನಿ ಅಂಡ್ ಪವರ್ ಅಂತ ನಾವು ನೋಡಿದಾಗ ತುಂಬಾ ತೂಕ ಯಾವುದು ಸರ್? ಪವರ್. ಮನಿಗಿಂತಲೂ ಪವರ್ ತೂಕ ಜಾಸ್ತಿ. ಮನಿ ಸೆಕೆಂಡ್ರಿ. ಸೊ ಅದಕ್ಕೋಸ್ಕರನೇ ಪವರ್ಗೋಸ್ಕರ ಎಲ್ಲರೂ ಮನಿ, ಇನ್ಫ್ಲೂಯೆನ್ಸ್, ಮನಿ, ಆಮೇಲೆ ಕಾಸ್ಟ್, ಮೂರು ಇರ್ತವೆ. ಓಕೆ, ಬರ್ತೀನಿ ನಾನು 3 ಜನರ ಹತ್ರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ. CJ ರಾಯ್ ಅವರ ರಾಯ್ ಸುಸೈಡ್ ಕೇಸ್ನ ಗಂಭೀರವಾಗಿ ರಾಜ್ಯ ಸರ್ಕಾರ ಪರಿಗಣಿಸಲೇಬೇಕಿದೆನ್ನ. ಬೆಂಗಳೂರು ಕಮಿಷನರ್ನಿಂದ ಮಾಹಿತಿಯನ್ನ DGP ಸಲೀಂ ಅವರು ಈಗ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ. ಪ್ರಕರಣದ ತನಿಖೆನ ಸರ್ಕಾರ CIDಗೆ ವರ್ಗಾಯಿಸುವ ಸಾಧ್ಯತೆ ಇದೆ. ಜೊತೆಗೆ ವಿಸ್ತೃತ ಆಳವಾದ ತನಿಖೆಯ ಸಲುವಾಗಿ CIDಗೆ ವರ್ಗಾವಣೆ ಮಾಡುವ ಸಾಧ್ಯತೆ ಇದೆ. IT ಅಧಿಕಾರಿಗಳ ಪರಿಶೀಲನೆ ವೇಳೆ ಆತ್ಮಹತ್ಯೆಗೆ ನಿನ್ನೆ ಸಂಜೆ ಸುಮಾರಿಗೆ ಉದ್ಯಮಿ ರಾಯ್ ಶರಣಾಗಿದ್ರು. ಹಲವು ಆಯಾಮಗಳಲ್ಲಿ ತನಿಖೆ ಮಾಡುವ ಅಗತ್ಯ ಮತ್ತು ಅನಿವಾರ್ಯತೆ ಇದೆ. ಇದನ್ನ ನಾವು ನೆನ್ನೆಯೇ ಒಂದು ಸ್ವಲ್ಪ ನಿರೀಕ್ಷೆ ಮಾಡಿದ್ವಿ. ಅಂದ್ರೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಅಂಡ್ IT ಆಫೀಸರ್ಸ್ಗಳ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂತಹ ಆರೋಪ ಕೇಳಿಬಂದಿದ್ರಿಂದ, ಬೇರೆ ಅಂದ್ರೆ ಇಂಟರ್ ಸ್ಟೇಟ್ಗಳ ಒಂದು ಹಸ್ತಕ್ಷೇಪ ಇದೆ ಅಂತ ಕೇಳಿಬಂದಿದ್ರಿಂದ ಒಂದು ಪೊಲೀಸ್ ಲಿಮಿಟ್ಸ್ಗೆ ಅದನ್ನ ವರ್ಗಾವಣೆ ಮಾಡೋದು ತುಂಬಾ ಕಷ್ಟ ಅಲ್ವಾ ಸರ್? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಏನು ಮಾಡೋದಿಲ್ಲ ಇದಕ್ಕೆ, ಯಾಕಂದ್ರೆ ಒಬ್ಬನೇ ಆರೋಪಿ, ಅದು ಅಂತ ಏನು ಅವಶ್ಯಕತೆ ಇಲ್ಲ. ಆದ್ರೆ CID ಕೊಡಬಹುದು. ಆಮೇಲೆ ಸೀನಿಯರ್ ಆಫೀಸರ್ಸ್ ಯಾರು ಇರ್ತಾರೆ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಹಚ್ಚಬಹುದು. ಮೋಸ್ಟ್ಲಿ CID ಕೊಡ್ತಾರೆ, ಯಾಕಂದ್ರೆ ಅನುಭವ ಅಂದ್ರೆ ಈ ಸೀನಿಯರ್ ಆಫೀಸರ್ ACP ಲೆವೆಲ್ ತನಿಖೆ ಮಾಡಂತ ಕೊಡ್ತಾರೆ, ಅಥವಾ DCP ಲೆವೆಲ್ ತನಿಖೆ ಮಾಡಂತಾರೆ. ಅದು ನೋಡ್ತಾರೆ. ಈಗ ಇಂಟ್ರಾಗೇಷನ್ ಮಾಡುವಾಗ ಮನೆಯವ್ರು ಇರ್ತಾರಲ್ರಿ, ರೇಡ್ ಮಾಡುವಾಗ 3 ದಿವಸ ಮಾಡಿದ್ದಾರೆ ರೇಡ್. 1 ದಿವಸ ಅಲ್ಲ, 2 ದಿವಸ ಅಲ್ಲ, 3 ದಿವಸದಿಂದ ನಡೆದಿದೆ. ಸೊ ಅವ್ರ ಬಿಹೇವಿಯರ್ ಪ್ರತಿಯೊಂದು ಅವರು ಯಾರು ಒಳ್ಳೆಯವರು, ಕೆಲವೊಬ್ರು ಜಾಣರು ಇದ್ದವರು ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಏನಾದ್ರೂ ಟಾರ್ಚರ್ ಈಗ ಮಾಡ್ಲೇಬೇಕಲ್ವಾ ಸರ್? ಈಗ ಪೊಲೀಸರು ಖಂಡಿತ ಹಂಗೇನಾದ್ರೂ ಹರಾಸ್ಮೆಂಟ್ ಅವನಿಗೆ ನಿಜವಾಗಿಯೂ ಆಗಿದ್ರೆ, ಸುಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗಿದ್ದಾನಂದ್ರೆ, ಆ ಥರ ಏನಾದರೂ ಇನ್ಸಿಡೆಂಟ್ ಆಗಿದ್ರೆ, ಅವರು ಅದಕ್ಕೇನಾದ್ರೂ ಇವ್ರು ಇನ್ವಾಲ್ವ್ಮೆಂಟ್ ಇದ್ರೆ ಖಂಡಿತವಾಗಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಸರ್. ಅದ್ರ ಜೊತೆಗೆ ಈಗ ಪೊಲೀಸರು ಕೆಲವೊಂದು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಒಂದು ರೆಕಾರ್ಡ್ ಮಾಡ್ಕೋಬೇಕು ಅನ್ನೋ ರೂಲ್ಸ್ ಇದೆ ಇತ್ತೀಚೆಗೆ. ಸೊ ಅದು IT ಆಫೀಸರ್ಸ್ ಗಳಿಗೂ ಇರುತ್ತೆ. ಯಾವಾಗ ಮಾಡ್ತಾರೆ? ಬರೀ ದುಡ್ಡು ಡಾಕ್ಯುಮೆಂಟ್ಸ್ ಅದನ್ನಷ್ಟೇ ಮಾಡ್ತಾರೆ, ಹೊರತಾಗಿ ಬೈಯೋದು ಹೊಡೆಯೋದು ಮಾಡೋದಲ್ಲ. ಯಾರು ಒತ್ತಡ ಎಷ್ಟು ಕೊಟ್ಟರು ಅದ್ಯಾವುದು ಮಾಡೋದಲ್ಲ, ಅವೆಲ್ಲ ಮಾಡೋದಿಲ್ಲ. ಅವ್ರಿಗೇನು ಅನುಕೂಲ ಇದೆ, ಅದು ಏನು ಹೈಲೈಟ್ ಮಾಡಬೇಕು ಅದನ್ನ ಮಾತ್ರ ಮಾಡ್ಕೊಂಡಿರ್ತಾರೆ. ಸೊ ಇದಕ್ಕೆ ಮುಖ್ಯವಾಗಿ ನಾವು ಅಷ್ಟೇ, ಪೊಲೀಸರು ಅಷ್ಟೇ, ಎಲ್ಲರೂ ಅವರೇ ಅಷ್ಟೇ ಅಲ್ಲ, ಆಲ್ ಗವರ್ಮೆಂಟ್ ಆಫೀಷಿಯಲ್ಸ್ ದೇ ಡಸ್ ಸೇಮ್ ಥಿಂಗ್. ರೆಕಾರ್ಡಿಂಗ್ ಇಲ್ಲ, ನಾರ್ಮಲಿ ಮಾಡಲ್ಲ, ಮಾಡ್ತಾರೆ, ರೆಕಾರ್ಡಿಂಗ್ ಮಾಡ್ತಾರೆ. ಪಂಚನಾಮಗಿಂತ ಮಾಡುವಾಗ ಮಾಡ್ತೇವೆ, ಡಾಕ್ಯುಮೆಂಟೇಶನ್ ಇರುತ್ತೆ, ಡಾಕ್ಯುಮೆಂಟೇಶನ್ ವಸ್ತುಗಳು ಸೀಸ್ ಮಾಡಿದ್ರೆ ಒಂದು 100-200 ಜನರನ್ನ ಒಳಗೊಂಡಂತಹ ಒಂದು ಕಂಪನಿಯ CA ಅನ್ನುವಂಥದ್ದು ಅಂದ್ರೆ ಚಾರ್ಟೆಡ್ ಅಕೌಂಟೆಂಟ್ ಟೀಮ್ ಅನ್ನ ಇಟ್ಕೊಂಡಿರುತ್ತೆ. ಇನ್ನು ಇಂಥವ್ರನ್ನ ಕೇಳೋದೇ ಬೇಡ, ದೊಡ್ಡ ದೊಡ್ಡ ಲಾಯರ್ಸ್ಗಳು, ದೊಡ್ಡ ಆಫೀಸರ್ಸ್ ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಅದನ್ನ ಮುಕ್ಕಾಲು ಭಾಗ ಹೊರೆಯನ್ನ ಅವ್ರಗಳೇ ಹೊತ್ಕೋಬೇಕು ಹಾಗೆ ನೋಡೋದಾದ್ರೆ, ಮಾಲೀಕರಿಗಿಂತ ಹೆಚ್ಚಾಗಿ. ಸೊ ಅವ್ರಿಗೆ ಹೆಂಗ್ ಪ್ರೆಷರ್ ಇರುತ್ತೆ, ಅವ್ರು ಹೆಂಗ್ ಕಾನ್ವರ್ಸೇಷನ್ ಹೆಂಗಾಗಿರುತ್ತೆ ಓನರ್ ಮತ್ತು CA ಅವ್ರ ಜೊತೆಗೆ? ಇದರಲ್ಲಿ ನಾರ್ಮಲಿ ಈ ರೈಡ್ಗಳಲ್ಲಿ ನಾರ್ಮಲ್ CAಗಳು ಭಾಗವಹಿಸಲ್ಲ ಮೇಡಮ್. ಅಂದ್ರೆ ಏನು ಎಂಟರ್ಟೈನು ಮಾಡಲ್ಲ, ಅವರು ಆಫೀಸರ್ಸ್ ಅಲ್ಲಿ ನಾರ್ಮಲಿ ಎಂಟರ್ಟೈನ್ ಮಾಡಲ್ಲ. ಬಟ್ ಏನಾಗುತ್ತೆ, ಅವರು ಅಲ್ಲಿಂದ ಅವ್ರ ರೆಕಾರ್ಡ್ ಸ್ಟೇಟ್ಮೆಂಟ್ಸ್ ಎಲ್ಲ ತಗೊಂಡು ಹೋಗ್ತಾರೆ. ಏನೇ ಇದ್ರು ಸರ್ಚ್ ಮಾಡಿ ಡಾಕ್ಯುಮೆಂಟ್ ಸಿಕ್ಕಾಗ, ದಾಖಲಾತಿಗಳು ಏನು ಸಿಕ್ಕಾಗ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಗಳನ್ನ ಕೇಳಿದಾಗ ಕೊಡಕ್ಕೆ CA ಅವರೇ ಬೇಕಲ್ವಾ ಸರ್? ಈಗ ಈ ಓನರ್ ತಲೆಲ್ಲೇ ಇಲ್ಲ, ಸಂಬಂಧ ಬರೋದಿಲ್ಲ. ಅಂದ್ರೆ ಸರ್ ಇನ್ನು ರೈಡ್ ಆಗ್ಬೇಕಾದ್ರೆ ಲಾಯರ್ ಆದ್ರೂ ಜೊತೆಲಿ ಇರ್ಬೋದಾ? ಇಲ್ಲ, ಯಾರನ್ನೂ ಅಲ್ಲ ಮೇಡಮ್. ಈಗ ಅವ್ರು ಎಂಟ್ರಿ ಮಾಡಿದ್ಮೇಲೆ ಯಾರಿಗೂ ನಿಮ್ಗೆ ಎಕ್ಸಿಟ್ ಎಂಟ್ರಿ ಯಾರಿಗೂ ಇರಲ್ಲ, ನೋ ಫೋನ್ಸ್, ಏನು ಇಲ್ಲ. ಮೊದಲು ಹೋದ್ಕೊಳ್ಳೇನೆ ಮೊದಲು ನಾವು ಫೋನ್ ತಗೊಳ್ತಾರೆ ಸರ್. ಈಗ ನಿನ್ನೆಯಿಂದ ಬರ್ತಾ ಇರೋ ಆರೋಪ ಏನು ಅಂದ್ರೆ, ಒಬ್ಬ IT ಆಫೀಸರ್ ಕೇವಲ ಈ ಟ್ರಾನ್ಸಾಕ್ಷನ್ ಹೆಂಗಾಗಿದೆ, ಈ ಡಾಕ್ಯುಮೆಂಟ್ಸ್ ತಗೋಬಾ, ಫೈಲ್ ತಗೋಬಾ ಅಂತ ಮಾತ್ರ ಕೇಳಲ್ಲ.
ಅವರ ಅಂದ್ರೆ ಹಾವಭಾವವನ್ನು ಚೆಕ್ ಮಾಡ್ತಾರೆ ಅಂಡ್ ಫೋನ್ ಸೀಸ್ ಮಾಡಿದಂಥವ್ರಿಗೆ ಕಂಪ್ಲೀಟ್ ಆಗಿ ಆನ್ ಗೋಯಿಂಗ್ ಪ್ರೊಸೆಸ್ ಇರೋದ್ರಿಂದ ಆಫೀಸ್ನೇ ಲಾಕ್ ಮಾಡ್ಬೇಕು, ಸೀಸ್ ಮಾಡ್ಬೇಕು. ಅವರು ಆ ರಿವಾಲ್ವರ್ ಇದ್ದಿದ್ದು ಅವ್ರ ಕಣ್ಣಿಗೆ ಕಾಣಿಸ್ಲಿಲ್ವಾ, ಎಲ್ಲಿಂದ ತಂದ್ರು, ಹಂಗಾರೆ ಅದು ಅವರ ತಪ್ಪಲ್ವಾ ಅಂತನೂ ನೆನ್ನೆ ಚರ್ಚೆ ರಿವಾಲ್ವರ್ ಅವ್ರಿಗೆ ಸಂಬಂಧ ಬರೋದೇ ಇಲ್ಲ. ಅದನ್ನು IT ಆಫೀಸರ್ಸ್ ಬರಲ್ವಾ ಸರ್ ಸೀಸ್ ಮಾಡ್ಬೇಕು ಆ ಟೈಮ್ನಲ್ಲಿ ಅಂತೀರಾ? ಕನೆಕ್ಟೆಡ್ ರಿವಾಲ್ವರ್ ಲೈಸೆನ್ಸ್ ಇರ್ತದೆ, ಬಿಡು ಇಟ್ಟಿರ್ತಾನೆ ಅಂತ ಹೇಳ್ತಾರೆ. ಅಲ್ಲಲ್ಲ ಸರ್, ಅಂದ್ರೆ ರೈಡ್ ಮಾಡೋ ಟೈಮ್ನಲ್ಲಿ ಅವರು ರೈಡ್ ಮಾಡೋ ಅಂದ್ರೆ ಇವ ಮೇಲೆ ಹೋಗಿ ಮಾಡ್ಯಾನ, ಅದು ರಿವಾಲ್ವರ್ ತಗೊಂಡು ಹೊಡ್ಲಿಕ್ಕೆ ಹೋಗ್ತಾನೆ ಅವ್ರಿಗೆ, ತಾನೇ ಮಾಡ್ಕೊಂಡಿದ್ದಾನಲ್ಲ. ಸೊ ಅಂತ ಸಿಚುವೇಶನ್ ಬರೋದಿಲ್ಲ ಅವ್ರಿಗೆ, IT ಅವ್ರಿಗೆ ಬರೋದಿಲ್ಲ. ನಾವು ಪೊಲೀಸರಾದ್ರೆ ನಾವು ಸೀಜ್ ಮಾಡ್ತೇವೆ ತಕ್ಷಣ. ಉಳಿದವ್ರು ಯಾರು IT ED ಅವ್ರು ಯಾರು ಮಾಡೋದಿಲ್ಲ. ಯಾರು ಇದು ಏನಂದ್ರೆ ಈ 3 ದಿವಸದಿಂದ ತನಿಖೆ ಮಾಡ್ತಾ ಇದ್ದಾರೆ ಅವರು. ಮನೆಯಲ್ಲಿ ಎಲ್ಲ ಏನು ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ, ಐ ವಿಟ್ನೆಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಅವ್ರು ಯಾವ ರೀತಿ ಟಾರ್ಚರ್ ಕೊಟ್ಟಾರ ಅನ್ನೋದು ಅವ್ರು ಹೇಳ್ತಾರಲ್ಲ. ಐ ವಿಟ್ನೆಸ್ ಅವ್ರದ್ದು ದೇ ಆರ್ ನಥಿಂಗ್ ಬಟ್ ಇದು ವೆರಿ ಇಂಪಾರ್ಟೆಂಟ್ ಎವಿಡೆನ್ಸ್. ಅದು ಅವ್ರದ್ದೆಲ್ಲ ಹೇಳಿಕೆ ತಗೊಂಡು ಅದ್ರ ಮೇಲೆ ಕ್ರಮ ತಗೋತಾರೆ. ಹೌದೌದು, ಏನ್ ಮಾತಾಡಿದ್ರು ಏನು ಪ್ರತಿಯೊಂದು ಕೇಳಿರ್ತಾರೆ. ಯಾಕಂದ್ರೆ ಅದೇನು ಒಂದು ಅಲ್ಲಿರೋ ಪ್ರತಿಯೊಬ್ಬರ ಹತ್ರನೂ ಕ್ವಶನ್ ಮಾಡ್ತಾರೆ, ಎಲ್ಲರಿಗೂ ನಾವು ಇಂಟ್ರಾಕ್ಷನ್ ಮಾಡ್ತೇವೆ, ಪ್ರತಿಯೊಂದು ತನಿಖೆ ಮಾಡ್ತೇವೆ. ಸರ್ ಅದರ ರೂಲ್ಸ್ ದೇಶಕ್ಕೇನು ಅಪಪ್ರಚಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಅನ್ಯಾಯ ಆಗಬಾರ್ದು. IT ರೂಲ್ಸ್ ಇರೋದೇ ಹಂಗೆ, ಕಪ್ಪು ಹಣ ಅಥವಾ ಇನ್ನು ನಿಮ್ಮ ಮನಿ ಸೋರ್ಸ್ ಯಾವುದು ಅಂತ ತಿಳ್ಕೋಬೇಕು ಅನ್ನೋದು ಮಾತ್ರ. ಇವ್ರು ಈ ತರ ಟಾರ್ಚರ್ ಕೊಡುವಂತಹ ಕಾನ್ಸೆಪ್ಟ್ ಎಲ್ಲಿಂದ ಮತ್ತೆ ಯಾಕೆ ಅಂತ ಇಲ್ಲ, ಸರಿಯಾದ ಮಾಹಿತಿ ಇವ್ರು ಕೊಡದೇ ಇದ್ರೆ ಅದು ಏನು ಅವ್ರಿಗೆ ಮಾಹಿತಿಯನ್ನು ಕೇಳ್ತಾರೆ, ಈ ಅಮೌಂಟ್ ಎಲ್ಲಿ ಇದು ಬಂತು, ಇದು ಎಲ್ಲಿ ಇದು ಬಂತು, ಅದು ಏನು ಸಿಕ್ತು, ಇದು ಸಿಕ್ತು, ಈ ಡಾಕ್ಯುಮೆಂಟ್ಸ್ ಏನು, ಅದು ಇದು ಅದ್ರ ಬಗ್ಗೆ 108 ಕ್ವಶನ್ ಕೇಳ್ತಾರೆ. ಅವೆಲ್ಲ ಒಂಥರ ಟಾರ್ಚರ್ ಆದಂಗೆ ಅವು ಇವ್ರಿಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ಇವನು ಒಬ್ಬರಿಗೆ ಹಚ್ಚಿರ್ತಾರೆ, ನೀವು ಹೋಗೋ ಅಂತ ಅವಂಗಾರ ಒಬ್ಬನಿಗೆ ಅಸಿಸ್ಟೆಂಟಿಗೆ ಚಾರ್ಟೆಡ್ ಅಕೌಂಟೆಂಟ್ ಕಳಿಸ್ತಾರೆ. ಅವರೆಲ್ಲ ಲೆಕ್ಕ ಮಾಡಿ ಅವರು ಏನು ಮಾಡಬೇಕು, ಏನು ಹೆಲ್ಪ್ ಮಾಡಬೇಕು ಆ ಥರ ಮಾಡಿರ್ತಾರೆ ಕಾನೂನುಬದ್ಧವಾಗಿ. ಏನು ಸಿಗ್ಲಾರ್ದಂಗೆ ಆ ಥರ ಅವರು ಚಾರ್ಟೆಡ್ ಅಕೌಂಟ್ ಮಾಡಿರ್ತಾರೆ. ಬಟ್ ಇವ್ನು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರೋದು ಅದರಲ್ಲಿ. ಇವನು ವ್ಯವಹಾರದಲ್ಲಿ ಏನು 100 ಕೋಟಿದು ಏನು ವ್ಯವಹಾರ ಇದೆ, ಒಂದು 1000 ಕೋಟಿ ಏನು ವ್ಯವಹಾರ ಇದೆ, ಅದರಲ್ಲಿ ಏನಾದರೂ ಇವಂಗೆ ತೊಂದರೆ ಆಗಿತ್ತು, ಏನಾದರೂ ಅವ್ರಿಗೆ ಸಿಗದಿಲ್ಲ, ಈ ಇನ್ಕಮ್ ಎಲ್ಲಿ ಬಂತು, ಈ ಇನ್ಕಮ್ ಎಲ್ಲಿ ಇದೆ, ಯಾವುದು ಸೋರ್ಸ್ ಹೇಳಿಲ್ಲ, ಆ ಸೋರ್ಸ್ ಹೇಳಿಲ್ಲ, ಅವಾಗ ಟಾರ್ಚರ್ ಮಾಡ್ತಾನೆ. ಕೆಲವೊಮ್ಮೆ ಏನಾಗುತ್ತೆ ಮೇಡಮ್, ಈ CA ಗಳಿಗೆ ಗೊತ್ತಿಲ್ಲದೇನೆ ಕೆಲವರು ಮಾಡಿರ್ತಾರೆ. ಆ ತರ ಇದ್ದಾಗ ಏನಾಗುತ್ತೆ, ಪ್ರತಿಯೊಂದು ಹೇಳೋದಿಲ್ಲ CA ಗಳಿಗೂ ಗೊತ್ತಾಗಿರಲ್ಲ. ಈಗ ಲಾಯರ್ ಹತ್ರ ಡಾಕ್ಟರ್ ಹತ್ರ ನಿಜ ಹೇಳ್ಬೇಕಲ್ಲ, CA ಹತ್ರನು ಹಂಗೆ ಹೇಳ್ಕೊಂಡಿರ್ಬೇಕಾ ಮುಂಚೆ? ಇಲ್ಲ ಹೇಳೋದಿಲ್ಲ.